ಬೀದರ ಒಂದು ಶಾಂತ ಸುಮ್ಮನಿರುವ ನಗರ, ಆದರೆ ಜುಲೈ 2025 ಒಂದು ಭೀಕರ ಘಟನೆ ಎಲ್ಲರನ್ನೂ ಕಾಡಿತು. ಶಾಸಕ ಪ್ರಭು ಚೌಹಾಣ್ ಅವರ ಮಗ ಪ್ರತೀಕ್ ಇತ್ತೀಚೆಗೆ ಸುದ್ದಿಯ ಸೆಂಟರ್ ಬಿಂದುವಾಗಿದ್ದಾರೆ. 2023ರಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಯುವತಿಯೊಂದಿಗೆ ಅವರ ಸಂಬಂಧ ಬೆಳೆತಿತು. ಆದರೆ ಇದು ನಿಜವಾದ ಪ್ರೀತಿಯೇ? ಇದು ಈಗ ಎಲ್ಲರಿಗೂ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಡಿಸೆಂಬರ್ 25, 2023 ಅವರು ನಿಶ್ಚಿತಾರ್ಥ ಮಾಡಿಕೊಂಡರು. ಆದರೆ ಆಚರಣೆಯ ಹಿಂದೆ ಮೌನ, ಅಸ್ವಸ್ಥತೆ ಮತ್ತು ಸಂದೇಹವಿತ್ತು. ಆ ಮಹಿಳೆ ತನ್ನ ಮೇಲೆ ಪದೇ ಪದೇ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಲ್ಲೆ ನಡೆಸಲಾಗಿದೆ ಎಂದು ಹೇಳುತ್ತಾಳೆ. ಪ್ರತಿ ಬಾರಿಯೂ ಅವನು ಮದುವೆಯ ಭರವಸೆ ನೀಡಿದ್ದನು. ಅದಕ್ಕಾಗಿಯೇ ಅವಳು ಮೌನವಾಗಿ ಉಳಿದಳು. ಅಂತಿಮವಾಗಿ ಜುಲೈ 20, 2025 ಆಕೆ ಬೀದರ್ ಮಹಿಳಾ ಠಾಣೆಗೆ ಹೋಗಿ ಎಫ್ಐಆರ್ ದಾಖಲಿಸಿದರು. ಈಗ ಕಾನೂನು ತನ್ನ ಕೆಲಸ ಆರಂಭಿಸಿತು. ಶಾಸಕ ಚೌಹಾಣ್ ಎಲ್ಲ ಆರೋಪಗಳನ್ನು ನಿರಾಕರಿಸಿದರು. ಇದು ರಾಜಕೀಯ ಷಡ್ಯಂತ್ರ ಎಂದು ಕರೆದರು. ಮಾಧ್ಯಮದಲ್ಲಿ ಆತಂಕ ಹುಟ್ಟಿತು. ತನಿಖೆ ಮುಂದುವರೆದಿದೆ. ಅಧಿಕಾರವೇ ಹೆಚ್ಚಾಗಿ ಗೆಲ್ಲುವ ದೇಶದಲ್ಲಿ ಸತ್ಯವು ಅಂತಿಮವಾಗಿ ಜೋರಾಗಿ ಮಾತನಾಡುತ್ತದೆಯೇ?